ಓಂ ಗಂ ಗಣಪತಿಯೇ ನಮಃ. ಶ್ರೀ 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 ಚಂದ್ರಶೇಖರ ದತ್ತ ಗುರುದೇವ ಶರಣಂ ಮಮ. ಶ್ರೀ 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 ಚಂದ್ರಶೇಖರ ದತ್ತ ಗುರುದೇವ ಶರಣಂ ಮಮ. ಶ್ರೀ 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 ಚಂದ್ರಶೇಖರ ದತ್ತ ಗುರುದೇವ ಶರಣಂ ಮಮ. ಇವತ್ತು ಎಲ್ಲರಿಗೂ ಒಂದು ಇಂಟ್ರೆಸ್ಟಿಂಗ್ ತಿಳ್ಕೋಬೇಕು ಅನ್ನೋ ಒಂದು ಮಂತ್ರವಿದ್ಯದ ಬಗ್ಗೆ ಹೇಳ್ತಾ ಇದ್ದೀನಿ. ಯಾರು ಬೇಕು ಅವ್ರು ಮಾಡ್ಕೋಬಹುದು. ಇದಕ್ಕೆ ನಿಯಮ ನಿಬಂಧನೆಗಳನ್ನೋದು ಏನೂ ಇಲ್ಲ. ಏನು ಈ ಮಂತ್ರವಿಧಾನ ಅಂದ್ರೆ ನಿಮ್ಮ ಪೂರ್ವ ಜನ್ಮ ನಿಮ್ಗೆ ಗೊತ್ತಾಗುತ್ತೆ, ನಿಮ್ಗೆ ತಿಳಿಯುತ್ತೆ, ನಿಮ್ಮ ಮನೋನೇತ್ರಕ್ಕೆ ದರ್ಶನ ಆಗುತ್ತೆ. ಈ ಮಂತ್ರವಿಧಾನ ಇದು ನೀವು ಓದ್ ಜನ್ಮದಲ್ಲಿ ಎಲ್ಲಿ ಹುಟ್ಟಿದ್ದೀರಾ, ಏನ್ ಮಾಡಿದ್ದೀರಾ, ನೀವು ಓದ್ ಜನ್ಮದಲ್ಲಿ ಯಾರಾದರೂ ಮಂತ್ರ ಸಾಧಕರಾದ್ರೇನು, ನಿಮಗೆ ಓದ್ ಜನ್ಮದಲ್ಲಿ ನಿಮಗೆ ಆಗಿದ್ದು ಸಿದ್ಧಿಗಳೆಲ್ಲ ಈ ಜನ್ಮದಲ್ಲಿ ನಿಮಗೆ ಮತ್ತೆ ವಾಪಸ್ ಬರ್ತವೆ. ಒಂದೇ ಜನ್ಮದಲ್ಲಿ 2 ಜನ್ಮದ್ದು ನಿಮಗೆ ಅನುಭವ ಸಿಗುತ್ತೆ. ಓದ್ ಜನ್ಮದಲ್ಲಿ ನಿಮಗೆ ಬೇರೆ ಭಾಷೆದಲ್ಲಿ ಹುಟ್ಟಿದ್ರು ಆ ಭಾಷೆ ಇವಾಗ ನಿಮ್ಗೆ ಬರುತ್ತೆ. ಓದ್ ಜನ್ಮದಲ್ಲಿ ನೀವು ಏನೇ ಕೆಲಸ ಮಾಡಿದ್ರು ಆ ಕೆಲಸನೂ ಈಗ ನಿಮ್ಗೆ ಬರುತ್ತೆ. ಇದು ಪ್ರತಿಯೊಂದು ನೀವು ಹೋಗಿ ಬೇಕಾದ್ರೂ ಟೆಸ್ಟ್ ಮಾಡ್ಕೊಂಡು ನೋಡ್ಕೋಬಹುದು. ಇದು ಈ ಮಂತ್ರದಲ್ಲಿ ಇರೋ ಅಕ್ಷರಗಳು ಅಷ್ಟೊಂದು ನಿಗೂಢ, ಅಷ್ಟೊಂದು ಆಶ್ಚರ್ಯಕರವಾದ ಪದಗಳು ಈ ಮಂತ್ರದಲ್ಲಿ ಇದೆ. ಯಾರು ಬೇಕಾದ್ರೂ ಮಾಡ್ಕೋಬಹುದು. ಇದು ಪ್ರತಿ ದಿವಸ ನೀವು ಪೂಜೆ ಮಾಡೋ ಸಮಯದಲ್ಲಿ ಪೂಜೆ ಮುಗಿದಾದ್ಮೇಲೆ ಇದನ್ನ 105 ಸತಿ ಆದ್ರೂ 210 ಸತಿ ಆದ್ರೂ ಮಾಡ್ಕೋಬಹುದು. ಪ್ರತಿ ದಿವಸ ಇದು ಒಂದು 60 ದಿಂದ 90 ದಿವಸ ಮಾಡಬೇಕು. ಒಂದೇ ದಿವಸ ಮಾಡ್ತೀವಿ ಮತ್ತೆ ಬರಬೇಕು ಅಂದ್ರೆ ಬರೋದಿಲ್ಲ. ಇದು ಮಾಂಸ ಭಕ್ಷಣೆ ಮಾಡ್ದಂಗೆ ಮಾಡೋರಿಗೆ ಇದು 105 ಸತಿ ಪ್ರತಿ ದಿವಸ ಜಪ ಮಾಡ್ಕೊಂಡ್ರೆ ಸಾಕು. ಅಥವಾ ಮಾಂಸ ಭಕ್ಷಣೆ ನಾವು ನಿಲ್ಸಕ್ಕಾಗಲ್ಲ, ಮಾಂಸನ ತಿಂತೀವಿ ಅನ್ನೋರ್ನ ಇದು 210 ಸತಿ ಜಪ ಮಾಡಬೇಕು. ಇದು ಇನ್ನೊಂದು ವಿಧಿವಿಧಾನನೂ ಇದೆ. ನೀವು ಮಲ್ಕೊಳ್ಳೋವಾಗ ಮುಂಚೆ ಮಂಚದ ಮೇಲೆ ಕೂತ್ಕೊಂಡಾದ್ರೂ ನಿದ್ರೆ ಹೋಗೋ ಮುಂಚೆ 105 ಸತಿ ಅಥವಾ 205 ಸತಿ ಈ ಮಂತ್ರನ ಹೇಳ್ತಾ ಮುಗಿಸ್ಬಿಟ್ಟು ಮಲ್ಕೊಂಡ್ರೆ ನಿಮಗೆ ನಿಮ್ಮ ಪೂರ್ವಜನ್ಮ ನಿಮ್ಮ ದೃಷ್ಟಿಗೆ ನಿಮ್ಮ ಮನೋನೇತ್ರಕ್ಕೆ ಗೊತ್ತಾಗುತ್ತೆ. ಈ ಮಂತ್ರ ವಿಧಿವಿಧಾನ ಇದು. ಈ ಮಂತ್ರದಲ್ಲಿ ಇರೋದು ಇವಾಗ ಈ ಮಂತ್ರನ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಓಂ ನಮೋ ಭಗವತೆ ಬ್ರಹ್ಮರೂಪಾಯ ಮಮ ಜನ್ಮ ಪರಂಪರಾಗತಂ ಮಮ ಮನೋನೇತ್ರಂ ದರ್ಶಯ ದರ್ಶಯ ಹರಿಹಿಂ ಫಟ್. ಓಂ ನಮೋ ಭಗವತೆ ಬ್ರಹ್ಮರೂಪಾಯ ಮಮ ಜನ್ಮ ಪರಂಪರಾಗತಂ ಮಮ ಮನೋನೇತ್ರಂ ದರ್ಶಯ ದರ್ಶಯ ಹರಿಹಿಂ ಫಟ್. ಓಂ ನಮೋ ಭಗವತೆ ಬ್ರಹ್ಮರೂಪಾಯ ಮಮ ಜನ್ಮ ಪರಂಪರಾಗತಂ ಮಮ ಮನೋನೇತ್ರಂ ದರ್ಶಯ ದರ್ಶಯ ಹರಿಹಿಂ ಫಟ್. ಮಂತ್ರವನ್ನು 110 ಸತಿ ಚೆನ್ನಾಗಿ ಕೇಳಿಸ್ಕೊಳ್ಳಿ. ನಿಮಗೆ ಬಾಯಿ ಹಾಟ್ ಮಾಡ್ಕೊಳ್ಳಿ. ಇದು ಯಾವತ್ತಾದರೂ ಭಾನುವಾರ ಶುರು ಮಾಡಬೇಕು. ಯಾವತ್ತಂದ್ರೆ ಅವತ್ತು ಮಾಡಂಗಿಲ್ಲ, ಬರೀ ಯಾವತ್ತಾದರೂ ಭಾನುವಾರನ ಶುರು ಮಾಡಿ ಪೂಜೆ ಮಾಡಿದಾಗಲೂ ಮಾಡ್ಕೋಬೋದು ಅಥವಾ ನಿದ್ರೆ ಹೋಗೋವಾಗಲೂ ಮಾಡ್ಕೋಬೋದು. ನಿಮಗೆ 50 ದಿವಸದಿಂದ 90 ದಿವಸದಲ್ಲಿ ನಿಮಗೆ ಇದು ಗೊತ್ತಾಗುತ್ತೆ. ಆದರೆ ಒಂದು ದಿವಸನೂ ಬಿಡಬಾರದು. ಇದಕ್ಕೆ ಅಂಟು ಮುಟ್ಟು ದೋಷ ಅನ್ನೋದು ಏನೂ ಇಲ್ಲ. ನೀವು ನಾರ್ಮಲ್ಲಾಗಿ ನಿಮ್ಮ ಕೆಲಸ ಮಾಡ್ತಾನೂ ಈ ಮಂತ್ರನ ಹೇಳ್ಕೋಬೋದು, ವಾಕಿಂಗ್ ಮಾಡ್ತಾನೂ ಹೇಳ್ಕೋಬೋದು, ಹೆಂಗಾದರೂ ಮನೆಯಲ್ಲಿ ಹೆಣ್ಣು ಮಕ್ಕಳಾದರೆ ಅಡುಗೆ ಮಾಡ್ತಾನೂ ಹೇಳ್ಕೋಬೋದು, ಹೆಂಗಾದರೂ ಸರಿ. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಈ ವಿಡಿಯೋ ಇಂದು ಮುಕ್ತಾಯ ಆಗಿದೆ. ಶ್ರೀ 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 ಚಂದ್ರಶೇಖರ ದತ್ತ ಗುರುದೇವ ಶರಣಂ ಮಮ. ಶ್ರೀ 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 ಚಂದ್ರಶೇಖರ ದತ್ತ ಗುರುದೇವ ಶರಣಂ ಮಮ. ಶ್ರೀ 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 ಚಂದ್ರಶೇಖರ ದತ್ತ ಗುರುದೇವ ಶರಣಂ ಮಮ.